ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ, ಆಯಿತಾ? ನಾನಿವತ್ತು ಕಾಳು ಮೆಣಸಿನ ಈ ಗೆರೆಗಳನ್ನು ಅಂದರೆ ಕಸ ಇರ್ತದಲ್ಲ, ಇದನ್ನು ಮಾರ್ಗದ ಹತ್ರ ಎಂತಕ್ಕೆ ತಂದದ್ದಂತ ಹೇಳಿದರೆ, ನಮ್ಮ ಕಡೆ ಎಲ್ಲ ಇಲ್ವಾ, ಕಾಳು ಮೆಣಸಿನ ಸಮಯದಲ್ಲಿ ಮಾರ್ಗದಲ್ಲಿ ಎಲ್ಲ ಈ ರೀತಿ ಕಾಳು ಮೆಣಸಿನ ಗೆರೆಗಳನ್ನು ಹಾಕಿಕೊಂಡಿರ್ತದೆ. ಯಾಕೆ ಈ ಒಂದು ಕ್ರಮವನ್ನು ನಮ್ಮ ಹಳ್ಳಿಗರು ಅನುಸರಿಸ್ತಾ ಇದ್ರು ಅಂತ ಹೇಳಿದರೆ, ಈ ಒಂದು ಕಾಳು ಮೆಣಸಿನ ಗೆರೆಗಳನ್ನು ಜನರು ಸಂಚರಿಸುವ ಮಾರ್ಗದಲ್ಲಿ ಹಾಕಿದ್ರೆ ಎಷ್ಟು ಜನರು ಅದನ್ನು ಮೆಟ್ಟಿಕೊಂಡು ಹೋಗ್ತಾರೋ ಮುಂದಿನ ವರ್ಷ ಇಳುವರಿ ಅಷ್ಟು ಜಾಸ್ತಿ ಆಗ್ತದೆ ಅಂತ ಹೇಳುವ ಒಂದು ನಂಬಿಕೆ ಇತ್ತು. ನಾನಿದನ್ನ ಮಾರ್ಗಕ್ಕೆ ಹಾಕಿ ತೋರಿಸ್ತೇನೆ. ಇಲ್ಲಿ ನಮ್ಮ ಮಾರ್ಗಕ್ಕೆ ಮಾತ್ರ ಹಾಕುವಂಥದ್ದು, ಇಲ್ಲಿ ಜನಸಂಚಾರ ಯಾರು ಮಾಡುವುದಿಲ್ಲ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನಿವತ್ತು ಇದನ್ನು ಹಾಕ್ತಾ ಇದ್ದೇನೆ. ಅವೆಲ್ಲ ಭಾಗದಲ್ಲಿ ಈ ರೀತಿ ಒಂದು ಕ್ರಮವನ್ನು ಅನುಸರಿಸ್ತಾರೆ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಈ ರೀತಿ ಒಂದು ಕ್ರಮ ಉಂಟು ಅಂತ ಹೇಳುವುದನ್ನು ತೋರಿಸ್ಲಿಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡಿರುವಂಥದ್ದು. ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ, ನಾನೀಗ ದಾರಿಯಲ್ಲಿ ಹಾಕಿದ್ದು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ. ಇದು ನಮ್ಮ ಮನೆಗೆ ಬರುವಂತಹ ದಾರಿ. ಇಲ್ಲಿ ನಾವು ಬಿಟ್ಟು ಬೇರೆ ಯಾರು ಸಂಚಾರ ಮಾಡೋದಿಲ್ಲ. ನಾವು ಸಣ್ಣದಿರುವಾಗ ಎಲ್ಲ ಶಾಲೆಗೆ ಹೋಗ್ತಿರುವಾಗ ತುಂಬ ಮನೆಯ ಎದುರುಗಡೆ ಈ ರೀತಿ ಕಾಳು ಮೆಣಸಿನ ಕಸ ಅಥವಾ ಗೆರೆಗಳನ್ನು ಹಾಕ್ತಾ ಇದ್ರು. ಅವತ್ತಿಗೆ ಹೋಲಿಕೆ ಮಾಡಿದ್ರೆ ಈಗ ಈ ಒಂದು ನಂಬಿಕೆ ಜನರಲ್ಲಿ ಕಮ್ಮಿ ಆಗಿದೆ. ಯಾಕಂತ ಹೇಳಿದ್ರೆ ಇದು ಕೇವಲ ಹಿರಿಯರಿಂದ ಅನುಸರಿಸಿಕೊಂಡು ಬಂದಂತಹ ಮೂಢನಂಬಿಕೆಯಾಗಿತ್ತು. ಹಾಗಾಗಿ ಈ ಕಾಳು ಮೆಣಸು ಬೆಳೆಯ ಇಳುವರಿ ಉಂಟಲ್ವಾ, ಈ ಒಂದು ನಂಬಿಕೆಯ ಮೇಲೆ ಆಧಾರವಾಗಿಲ್ಲ ಅಂತ ಹೇಳುವಂಥದ್ದು ಸಾಕಷ್ಟು ಜನರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಈಗ ಒಂದು ಈ ಪದ್ಧತಿ ತುಂಬ ಕಡಿಮೆ ನಮ್ಮ ಒಂದು ಊರಲ್ಲಿ ಕಾಣಲಿಕ್ಕೆ ಸಿಗುದು ಅಂತ ಹೇಳ್ಬೋದು. ಈ ಅಡಿಕೆ ಮರಕ್ಕೆ ಬಿಟ್ಟಂತಹ ಕಾಳು ಮೆಣಸು ಬಳ್ಳಿಯಲ್ಲಿ ಇದ್ದ ಕಾಳು ಮೆಣಸನ್ನು ನಿನ್ನೆ ಅಪ್ಪ ಕೊಯ್ದಿದ್ರು. ಹಾಗೆ ಅದನ್ನೆಲ್ಲ ಸಂಸ್ಕರಿಸಿ ಆದ ನಂತರ ಉಳಿದಂತಹ ಕಸವನ್ನು ನಾನು ನಿಮ್ಗೆ ಇವತ್ತು ತೋರಿಸಿರುವಂಥದ್ದು. ಹಾಗೆ ಇದು ಒಂದು ಸ್ವಲ್ಪ ಮಟ್ಟದಲ್ಲಿ ನಾನು ನಿಮಗೆ ತೋರಿಸಿರುವಂಥದ್ದು. ನಮ್ಮ ಕಡೆ ಎಲ್ಲ ಹೇಗೆ ಅಂತ ಹೇಳಿದರೆ, ಎಷ್ಟು ಬೆಳೆಯಾಗಿದೆ ಆ ಎಲ್ಲ ಬೆಳೆಯ ಕಸವನ್ನು ಕೂಡ ಈ ರೀತಿ ದಾರಿಯುದ್ದಕ್ಕೂ ಹಾಕ್ತಾ ಇದ್ರು. ಈಗ ತುಂಬ ವರ್ಷ ಆಯಿತು ನಾನು ಅದನ್ನು ಗಮನಿಸಲೇ ಇಲ್ಲ. ಅಂದರೆ ನಾವು ನಡೆದು ಹೋಗೋದೇ ತುಂಬ ಕಡಿಮೆ. ಈಗ ಶಾಲೆಗೆ ಹೋಗುವ ಸಮಯದಲ್ಲಿ ಕಾಣ್ತಾ ಇದ್ದಂತಹ ಅಷ್ಟು ಕಾಳು ಮೆಣಸಿನ ಗೆರೆಗಳು ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ ದಾರಿಯಲ್ಲಿ ಅಂತ ಹೇಳ್ಬೋದು. ನಾನೀಗ ತೋರಿಸಿರುವಂತಹ ಉದಾಹರಣೆ ಕಾಳು ಮೆಣಸಿದ್ದು. ಇದೇ ರೀತಿ ಹುಣಸೆ ಹಣ್ಣಿನ ಕಸವನ್ನು ಕೂಡ ದಾರಿಯಲ್ಲಿ ಹಾಕ್ತಾ ಇದ್ರು. ನಾವು ಶಾಲೆಗೆ ಹೋಗುವ ಸಮಯದಲ್ಲಿ ಎಲ್ಲ ಹುಣಸೆ ಹಣ್ಣು ಮತ್ತೆ ಕಾಳು ಮೆಣಸು ಇವೆರಡರ ಕಸವನ್ನು ಕೂಡ ದಾರಿಯಲ್ಲಿ ಹಾಕ್ತಾ ಇದ್ರು. ದಾರಿಯಲ್ಲಿ ಮತ್ತಷ್ಟು ಜಾಗಗಳಿದ್ರು ಕೂಡ ಉಂಟಲ್ವಾ, ನಾವು ಬೇಕಂತಲೇ ಆ ಕಸದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ ಸಣ್ಣದಿರುವಾಗ. ಈ ಒಂದು ಕ್ರಮವನ್ನು ಅನುಸರಿಸುವುದರಿಂದ ಇಳುವರಿ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಮೂಢನಂಬಿಕೆಯೇ. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದ್ದಿರಬಹುದು ಅಲ್ವಾ. ನಮ್ಮ ಹಿರಿಯರು ಎಲ್ಲ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕಾದ್ರೆ ಹಿಂದೆ ಚಪ್ಪಲಿ ಎಲ್ಲ ಏನು ಧರಿಸ್ತಾ ಇರಲಿಲ್ಲ. ಆ ಸಮಯದಲ್ಲಿ ಎಂತ ಅಂತ ಹೇಳಿದರೆ, ಅವರ ಕಾಲಿನ ಹಿಮ್ಮಡಿ ಒಡೆಯುವ ಸಮಸ್ಯೆ ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಈ ಒಂದು ಕಾಳು ಮೆಣಸಿನ ಕಸ ಅಥವಾ ಗೆರೆ ಅಂತ ನಾವೇನು ಹೇಳ್ತೇವಲ್ವಾ, ಅದು ಔಷಧಿಯಾಗಿ ಒಂದು ಕೆಲಸ ಮಾಡ್ತಾ ಇದ್ದಿರಬಹುದು ಅಂತ ಹೇಳುವಂಥದ್ದು ಒಂದು ಊಹೆ. ಹಾಗಾಗಿ ನಮ್ಮ ಹಿರಿಯರು ಮಾಡುವಂತಹ ಯಾವುದೇ ನಂಬಿಕೆ ಆಚರಣೆಗಳಿಗೆ ಏನಾದರೂ ಒಂದು ಕಾರಣ ಇದ್ದಿರಬಹುದು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರಬಹುದು ಅಂತ ಹೇಳುವಂಥದ್ದು ನಮ್ಮ ಊಹೆಯಾಗಿದೆ. ಈ ಒಂದು ನಂಬಿಕೆ ಇಲ್ವಾ ನಮ್ಮ ಭಾಗದಲ್ಲಿ ಪ್ರಚಲಿತದಲ್ಲಿತ್ತು. ಈ ರೀತಿ ಕಾಳು ಮೆಣಸಿನ ಗೆರೆಗಳನ್ನು ಅಥವಾ ಕಸವನ್ನು ದಾರಿಗೆ ಹಾಕೋದ್ರಿಂದ ಇಳುವರಿ ಹೆಚ್ಚಾಗ್ತದೆ ಅಂತ ಹೇಳುವ ನಂಬಿಕೆ ನಮ್ಮ ಭಾಗದಲ್ಲಿ ಮಾತ್ರವಾ ಅಥವಾ ನಿಮ್ಮ ಕಡೆ ಕೂಡ ಇತ್ತಾ ಅಂತ ಹೇಳೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಇಂತಹ ಮತ್ತಷ್ಟು ಮಾಹಿತಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.